ಶ್ರೀಮಂತರಾಗಲು ನಿಮಗೆಲ್ಲರೂ ಸ್ವಾಗತ. ನಾನು ಪ್ರಿಯರಾಮ್ ಬೆಂಡಿಗನ ಮೇಲೆ. ಇವತ್ತಿನ ವಿಡಿಯೋ ನಿಮ್ಮ ಒಂದು ಪ್ರಶ್ನೆಗೆ ಮಾಡ್ತಿರೋಂಥ ವಿಡಿಯೋ. ನಿಮ್ಮ ಪ್ರಶ್ನೆ ಏನು? ನಿಮ್ಮ ಒಬ್ಬರ ಪ್ರಶ್ನೆ ಅಲ್ಲ, ತುಂಬಾ ಜನಗಳ ಪ್ರಶ್ನೆ ಏನಂದ್ರೆ, ಸರ್ ಸ್ಟಾಕ್ ಮಾರ್ಕೆಟ್ ಇಷ್ಟೊಂದು ಬಿದ್ದೋಗಿದೆ ಕೆಳಗೆ, ನಾನು ನನ್ನ PF ಪ್ರಾವಿಡೆಂಟ್ ಫಂಡ್ನ ನಾನು ಮುರಿದು ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಹಾಕ್ಬೋದಾ ಅಂತ ಒಂದು ಕ್ವಶನ್ ಕೇಳ್ತಾರೆ. ಎರಡನೇ ಕ್ವಶನ್, FD ಹಾಕಿದ್ದೀನಿ, FD ನ ಮುರಿದು ಸ್ಟಾಕ್ ಮಾರ್ಕೆಟ್ ಹಾಕ್ಬೋದಾ, ಇವತ್ತಿನ ಸಂದರ್ಭದಲ್ಲಿ ಹಾಕ್ಬೋದಾ? ಆಮೇಲೆ ಮೂರನೇ ಪ್ರಶ್ನೆ, ನಾನು ಸಾಲ ಮಾಡಿ ಲೋನ್ ತಗೊಂಡು ಸ್ಟಾಕ್ ಮಾರ್ಕೆಟ್ ಹಾಕ್ಬೋದಾ ಅಂತ ನಿಮ್ಮ ಎಷ್ಟೊಂದು ಜನ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. ಸೊ ನೀವು ಕೇಳ್ತಾ ಇದ್ರೆ ತುಂಬಾ ಜನಕ್ಕೆ ಇದರ ಒಂದು ಆನ್ಸರ್ ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಲಾಜಿಕಲ್ ಆಗಿ ಹೇಳ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದ್ರೇನು? ನೀವು ಇನ್ಶೂರೆನ್ಸ್ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಮ್ಯೂಚುವಲ್ ಫಂಡ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, FD ಇರ್ಬೋದು, ಇದೆಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಆಯ್ತಾ? ಈ ಎಲ್ಲದರಲ್ಲೂ ಒಂದು ರಿಸ್ಕ್ ಮತ್ತೆ ಒಂದು ರಿವಾರ್ಡ್ ಅಂತ ಇರುತ್ತೆ. ಅಂದ್ರೆ ಎಷ್ಟು ನಿಮ್ಗೆ ಚೆನ್ನಾಗಿ ಗೊತ್ತು, ಹಳಬ್ರೆಲ್ಲರಿಗೂ ಎಷ್ಟೊಂದು ಜನ ಗೊತ್ತು, ರಿಸ್ಕ್ ಎಷ್ಟು ತಗೋತೀವೋ ಅಷ್ಟು ಜಾಸ್ತಿ ರಿವಾರ್ಡ್ ಬರುತ್ತೆ, ರಿಸ್ಕ್ ಎಷ್ಟು ಕಮ್ಮಿ ತಗೋತೀವೋ ಅಷ್ಟು ಕಮ್ಮಿ ರಿವಾರ್ಡ್ ಬರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೆ FD ಅಲ್ಲಿ ನೀವು ಲೋಯೆಸ್ಟ್ ಪಾಸಿಬಲ್ ರಿಸ್ಕ್, ಅದರಲ್ಲೂ ರಿಸ್ಕ್ ಇದ್ದೇ ಇದೆ, ಆದರೆ ಲೋಯೆಸ್ಟ್ ಪಾಸಿಬಲ್ ರಿಸ್ಕ್, ಅದಕ್ಕೆ ರಿವಾರ್ಡು ಅಷ್ಟು ಕಮ್ಮಿ ಇರುತ್ತೆ. ಇನ್ಫ್ಲೇಷನ್ ಅಡ್ಜಸ್ಟ್ ಆಗಲ್ಲ, ಅಷ್ಟು ಕಮ್ಮಿ ರಿಟರ್ನ್ಸ್ಗಳು ನಿಮಗೆ ಆಫ್ಟರ್ ಟ್ಯಾಕ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಅದು ಒನ್ ವೇ, ರಿಸ್ಕ್ ಅಂಡ್ ರಿವಾರ್ಡ್ ಒಂದು ನೋಡಬೇಕು ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ. ಎರಡನೇದೇನು ನೋಡಬೇಕು? ನಮ್ಮ ಇನ್ಕಮ್ ಟ್ಯಾಕ್ಸ್ ಕಾಂಪೊನೆಂಟ್ ನೋಡಬೇಕು. ಟ್ಯಾಕ್ಸ್ ಕಾಂಪೊನೆಂಟ್ ಏನು? ಕೆಲವು ಇನ್ಸ್ಟ್ರೂಮೆಂಟ್ ಅಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಇದೆ. ಕ್ರಿಪ್ಟೋ ಎಲ್ಲ 33% ಟ್ಯಾಕ್ಸ್ ಇದೆ. ಅದೇ ನಮ್ಮ ಒಂದು ಸ್ಟಾಕ್ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಟ್ಯಾಕ್ಸ್ ಬರೀ 12% ಇದೆ. ಸೊ ಇನ್ಕಮ್ ಟ್ಯಾಕ್ಸ್ ಕಾಂಪೊನೆಂಟ್ ನಾನು ಅರ್ನ್ ಮಾಡಿದ್ಮೇಲೆ, ದುಡ್ಡು ಮಾಡಿದ್ಮೇಲೆ ನನ್ನ ಪ್ರಾಫಿಟ್ ಎಷ್ಟು ಹೊಟ್ಟೋಗುತ್ತೆ ಅಂತ ನೀವು ಎರಡನೇದು ನೋಡಬೇಕು. ಮೂರನೇದೇನಂದ್ರೆ ಅದರ ಒಂದು ಎಕ್ಸ್ಪೆನ್ಸಸ್ ಏನು, ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ಅದರ ಖರ್ಚು ಎಷ್ಟು ಬೀಳ್ತದೆ ಅಂತ ನೋಡಬೇಕು. ಸೊ ನಾನು ಅರ್ನ್ ಮಾಡಿದ ಇಷ್ಟೊಂದಾಗಿ ನನ್ನ ಒಂದು ಎಕ್ಸ್ಪೆನ್ಸೇ ಜಾಸ್ತಿ ಆಗೋದ್ರೆ ನನಗೆ ಕೈಯಲ್ಲಿ ಏನು ಉಳಿಯುತ್ತೋ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಮಾಡಿಟಿ ಅಂತ ಅನ್ಕೊಂಡು ಅಥವಾ ಗೋಲ್ಡ್ ಒಂದು ಫ್ಯೂಚರ್ ತೊಗೊಂಡಿರ್ತೀರ. ಆ ಗೋಲ್ಡ್ ಫ್ಯೂಚರ್ ತೊಗೊಂಡು ಅದಕ್ಕೆ ನೀವು ಟ್ರಾನ್ಸಾಕ್ಷನ್ ಚಾರ್ಜಸ್ಸು ಅಥವಾ ಗೋಲ್ಡ್ ಫ್ಯೂಚರ್ ಬೇಡ, ನಿಮ್ಮ ಒಂದು ಇಕ್ವಿಟಿ ಫ್ಯೂಚರ್ ತೊಗೊಳ್ಳೋಣ. ಗೋಲ್ಡ್ ಫ್ಯೂಚರಕ್ಕೆ ಎಕ್ವಿಟಿ ಫ್ಯೂಚರ್ ಬೈ ಮಾಡ್ತೀರಾ ಅಥವಾ ಒಂದು ಫ್ಯೂಚರ್ ಬೈ ಮಾಡ್ತೀರಾ. ಮಾಡಿದಾಗ ಫ್ಯೂಚರ್ದು ಕಾಸ್ಟ್ ತುಂಬ ಜಾಸ್ತಿ ಇರುತ್ತೆ. ಅಥವಾ ನೀವು ಕ್ಯಾಶ್ ಮಾರ್ಕೆಟ್ ತೊಗೊಳ್ಳಿ. ಕ್ಯಾಶ್ ಮಾರ್ಕೆಟಲ್ಲಿ ನೀವು 1 ಲಕ್ಷ ರೂಪಾಯಿಗೆ ಸ್ಟಾಕ್ಸ್ ತೊಗೋತೀರಾ. 1 ಲಕ್ಷಕ್ಕೆ ತೊಗೊಂಡು ಅದನ್ನು ನೀವು 1,05,000 ಆದಾಗ ನೀವು ಮಾರ್ಬಿಡ್ತೀರಾ ಅಂತ ಅನ್ಕೊಳ್ಳೋಣ. ಸೊ 5,000 ರೂಪಾಯಿ ನಿಮ್ಗೆ ಪ್ರಾಫಿಟ್ ಸಿಗ್ತೀಗ ಇಲ್ಲಿ. ಆ 5,000 ರೂಪಾಯಿ ಪ್ರಾಫಿಟ್ ಅಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಎಷ್ಟು, ಇಂಟ್ರಾಡೇಲಿ ಇನ್ಕಮ್ ಟ್ಯಾಕ್ಸ್ ಎಷ್ಟು, ಅಥವಾ ನಿಮ್ದು ಅದು ಸ್ಪೆಕ್ಯುಲೇಟಿವ್ ಟ್ಯಾಕ್ಸ್ ಕೊಡಬೇಕು. ನೀವು ನಾನ್ ಸ್ಪೆಕ್ಯುಲೇಟಿವ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ಸ್ಲ್ಯಾಬ್ ಪ್ರಕಾರ. ಎರಡನೇದು ನೀವು ಟ್ರಾನ್ಸಾಕ್ಷನ್ ಚಾರ್ಜಸ್ ಕ್ಯಾಶ್ ಕಾಂಪೊನೆಂಟ್ಗೆ ಹೈಯೆಸ್ಟ್ ಇರುತ್ತೆ, ಫ್ಯೂಚರ್ ನೆಕ್ಸ್ಟ್ ಎಷ್ಟಿದೆ, ಆಪ್ಷನ್ ಚೀಪೆಸ್ಟ್. ಸೊ ಅದಕ್ಕೆ ಕೊಡಬೇಕಂತ ಖರ್ಚು ಎಷ್ಟು. ಸೊ ಫೈನಲಿ ಆಫ್ಟರ್ ಆಲ್ ದಟ್ 5,000ಕ್ಕೆ 1 ಲಕ್ಷಕ್ಕೆ ನಂಗೆ 5,000 ನಂಗೆ ಪ್ರಾಫಿಟ್ ಬಂದಾಗ ನಂಗೆ ಫೈನಲಿ ಬರೋದು 1,000ನೋ 2,000ನೋ ಬಂದರೆ ಅದು ನನಗೆ ಸಾಕ ನೋಡಬೇಕು. ನಿಮ್ಮ ಪ್ರಾಫಿಟ್ನ 5,000 ಅಂತ ನೋಡಬೇಡಿ, ನಿಮ್ಮ ಪ್ರಾಫಿಟ್ ಆಫ್ಟರ್ ಆಲ್ ದ ಎಕ್ಸ್ಪೆನ್ಸ್ ಎಷ್ಟು ಬಂತು ಅಂತ ನೋಡಬೇಕು. ಸೊ ಈ ಥರ ನೀವು ವರ್ಷ ಇಡೀ ಮಾಡಿದಾಗ ಎವೆಂಚುಲಿ ನೀವು FD ನ ಬೀಟ್ ಮಾಡಿದ್ರಾ, ಇದನ್ನ ಬೀಟ್ ಮಾಡಿದ್ರ ಅಂತ ನೋಡಬೇಕು. ಸೊ ನಾನು ಅಕಸ್ಮಾತ್ ಏನಾದ್ರು FD ಅಷ್ಟೇ ತಗೊಂಡೆ ಅಂತ ಅನ್ಕೊಳ್ಳೋಣ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ಅದು ಮಾಡಿ ಇದನ್ನ ಮಾಡಿ ನಾನು ಒಂದು FD ಅಷ್ಟೇ ನಾನು ದುಡ್ಡು ತೊಗೊಂಡ್ರೆ, ನಾನು ರಿಸ್ಕ್ ಅಷ್ಟೊಂದು ತೊಗೊಂಡು ನಾನು FD ಅಷ್ಟು ದುಡ್ಡು ಅರ್ನ್ ಮಾಡಿದ್ರೆ ಅದಕ್ಕೆ ಬದಲು FD ನೇ ಇಡ್ಬೋದಲ್ಲ, ರಿಸ್ಕ್ ಕಮ್ಮಿ ಇದೆ. ಈ ಥರ ಯೋಚನೆ ಮಾಡ್ಬೇಕು ನೀವು ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ. ಸೊ ಅಥವಾ FD ಗಿಂತ ಸ್ವಲ್ಪ FD 5% ಕೊಡ್ತಾನೆ ಅಂತ ಅನ್ಕೊಳ್ಳೋಣ, ಆಫ್ಟರ್ ಇನ್ಕಮ್ ಟ್ಯಾಕ್ಸ್ ಎಲ್ಲ 5%. ನಿಮಗೆ ಸ್ಟಾಕ್ ಮಾರ್ಕೆಟ್ ಆಫ್ಟರ್ ಎವ್ರಿಥಿಂಗ್, ಆಫ್ಟರ್ ಆಲ್ ದ ಎಕ್ಸ್ಪೆನ್ಸಸ್ ನೀವೆಲ್ಲ ಬಂದು ಒಂದು 8% 10% ಮಾಡಿದೆ ಅನ್ಕೊಳ್ಳೋಣ. ಸೊ 8-10% ಜಾಸ್ತಿ ಮಾಡಿದ್ದೀನಲ್ಲ ನೀವು ಅನ್ಕೋಬಹುದು. ಕರೆಕ್ಟ್, ಅಫ್ಕೋರ್ಸ್ ಮಾಡ್ಬೋದು. ಬಟ್ ಇಸ್ ಇಟ್ ವರ್ತ್? ಆ ರಿಸ್ಕ್ ರಿವಾರ್ಡ್ ವರ್ತ್? ಆ ರಿಸ್ಕ್ ಅಷ್ಟೊಂದು ರಿಸ್ಕ್ ತೊಗೊಂಡು ವರ್ತ್ ಆಯ್ತಾ? 10% ಅರ್ನ್ ಮಾಡಕ್ಕೆ ಹೋಗಿ ನಾವು ಅಕಸ್ಮಾತ್ ಏನಾದ್ರು -10% ಆಗೋ ಚಾನ್ಸ್ ಇತ್ತಾ? ಚಾನ್ಸ್ ಇದೆ. ನಮ್ಮ ಸ್ಟಾಕ್ ಮಾರ್ಕೆಟ್ ಬಿದ್ದೋದ್ರೆ ಚಾನ್ಸ್ ಇದೆ ಅಲ್ವಾ? ಸೊ ಅದು ವರ್ತಾ ಅಂತ ನೀವು ಅದು ಯೋಚನೆ ಮಾಡಿ, ಎಕ್ಸ್ಟ್ರಾ 5%ಗೆ. ಸೊ ಎಕ್ಸ್ಟ್ರಾರ್ಡಿನರಿ ಡಿಫ್ರೆನ್ಸ್ ಇದ್ರೆ ಮಾತ್ರ ನಾವು ಆ ಥರ ಒಂದು ರಿಸ್ಕ್ ತೊಗೊಳ್ಬೇಕಾ ಬೇಡ ಅಂತ ನಾವು ಯೋಚನೆ ಮಾಡಬೇಕು. ಈಗ ಕಮಿಂಗ್ ಬ್ಯಾಕ್ ಟು ಇಷ್ಟು ತಿಳ್ಕೊಂಡಿರಿ. ಈಗ ಕಮಿಂಗ್ ಬ್ಯಾಕ್ ಟು ನಮ್ಮ PF ಪ್ರಾವಿಡೆಂಟ್ ಫಂಡ್ ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಒನ್ ಆಫ್ ದಿ ಬೆಸ್ಟ್. ಯಾಕಂದ್ರೆ ನನ್ನ ಪ್ರಕಾರ, ಯಾಕಂದ್ರೆ ನೋಡಿ FDಲಿ ನಿಮಗೆ ರಿಟರ್ನ್ ಬರೀ 5% ಕೊಡ್ತಾ ಇರ್ತಾನೆ ಅಲ್ವಾ? 5% ನಿಮಗೆ ಕಾಂಪೌಂಡಿಂಗ್ ಎಫೆಕ್ಟ್ ನಿಮ್ಗೆ ಸಿಗಲ್ಲ. FDಯಲ್ಲಿ ಒಂದು ಬ್ರೇಕ್ ಇನ್ ಪೀರಿಯಡ್ ಆದ ತಕ್ಷಣ ಹೊರತು ನೋಡಬೇಕು. ಪ್ಲಸ್ ಅದರ ಲಿಕ್ವಿಡಿಟಿ ಎಲ್ಲ ಪ್ರಾಬ್ಲಮ್ ಇದೆ. ಲಿಕ್ವಿಡಿಟಿ ಇಮಿಡಿಯೇಟ್ ಮುರಿದ್ರೆ ಅದರ ಬೆನಿಫಿಟ್ ಸಿಗಲ್ಲ FDದು. ಸೊ ಈ ಥರ ಎಲ್ಲ ಹಲವಾರು ಪ್ರಾಬ್ಲಮ್ಗಳಿದೆ FDಯಲ್ಲಿ. ಅಂದರೆ ಅಷ್ಟೊಂದು ನನಗೆ ಒಳ್ಳೆ ಇದು ಸಿಗ್ತಾ ಇಲ್ಲ. ಸ್ಟಾಕ್ ಮಾರ್ಕೆಟ್ಗೆ ಹೋದ್ರೆ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 30 years ಅಲ್ಲಿ CAGR ಬಂದು 14% 15% ಅಂತ ಹೇಳ್ತಾರೆ. ನಿಫ್ಟಿ ಒಂದು ಬೆಂಚ್ ಮಾರ್ಕ್ ರಿಟರ್ನ್ CAGR. ಬಟ್ ಕೆಲವು ವರ್ಷಗಳು ನಿಮಗೆ -4, -5% ಹೋಗುತ್ತೆ, -10% ಹೋಗಿರೋ ವರ್ಷಗಳಿದೆ. ಸೊ ಕೆಲವು ವರ್ಷಗಳಲ್ಲಿ 60% 70% ರಿಟರ್ನ್ ಕೊಟ್ಟಿರೋ ವರ್ಷಗಳು ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಕೆಲವು ಸೆಕ್ಟರ್ಗಳು ಒಳ್ಳೆ ಇದನ್ನು ಕೊಡುತ್ತೆ. ಸೊ ಆವ್ರೇಜ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ CAGR ಬಂದು 14-15% ಇರುತ್ತೆ. ಅದೇ ಬಟ್ ಗ್ಯಾರಂಟಿಡ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನನಗೆ 1 ವರ್ಷ ಇನ್ವೆಸ್ಟ್ ಮಾಡಿರ್ತೀನಿ, 2 years ಇನ್ವೆಸ್ಟ್ ಮಾಡಿರ್ತೀನಿ, 3rd ಇನ್ವೆಸ್ಟ್ ಮಾಡಿರ್ತೀನಿ, 4th ಇಯರ್ ತುಂಬ ದುಡ್ಡು ಬೇಕು ಅರ್ಜೆಂಟ್ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿರೋ ದುಡ್ಡು. ಬಟ್ ಆ ವರ್ಷನೇ ಮಾರ್ಕೆಟ್ ಬಿದ್ದೋಯ್ತು ಅನ್ಕೊಳ್ಳೋಣ. ಆ ವರ್ಷನೇ ಮಾರ್ಕೆಟ್ ಬಿದ್ದೋದ್ರೆ ನನಗೆ ಓವರ್ ಆಲ್ ಬಂದು ನೋ ಪ್ರಾಫಿಟ್ ನೋ ಗೇನ್ ಆಗಿರ್ಬೋದು, ನೆಗೆಟಿವ್ ರಿಟರ್ನೇ ಬಂದಿರ್ಬೋದು, ಸಣ್ಣ ಪ್ರಾಫಿಟ್ ಬಂದಿರ್ಬೋದು. ಸೊ ಅವಾಗ ನನಗೆ
ನಾನು ಅಷ್ಟು ವರ್ಷ ನಾನು ದುಡ್ಡನ್ನ ಪಾರ್ಕ್ ಮಾಡಿದ್ದು ನನಗೇನು ಪ್ರಯೋಜನನೇ ಆಗಿಲ್ಲ ಅಲ್ವಾ. ಸೊ ಲಾಂಗ್ ಟರ್ಮ್ ಇಟ್ಟಾಗ ನಿಮಗೆ ಒಂದು ವರ್ಷ ಬಿದ್ದಿರುತ್ತೆ, ಒಂದು ವರ್ಷ ಮೇಲಾಗಿ ರುಪಿ ಕಾಸ್ಟ್ ಆವರೇಜಿಂಗ್ ಎಲ್ಲ ಮಾಡ್ಕೊಂಡು ನಾವು SIP ಮಾಡ್ಕೊಂಡು ಲಾಂಗ್ ರನ್ ಅಲ್ಲಿ ನಮಗೆ ಒಂದು ಒಳ್ಳೆ ಒಂದು ರಿಟರ್ನ್ ಬರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬಟ್ ಆದ್ರೆ ಈ ತರ ಒಂದು ಸಂದರ್ಭಗಳಲ್ಲಿ ನಾವು ಬರೋದಿಲ್ಲ ಅಲ್ವಾ. ನಾವು ಕಮ್ ಟು PF ಪ್ರಾವಿಡೆಂಟ್ ಫಂಡ್. ಎಂತ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ನಿಮಗೆ 8.25% ಅನ್ಸುತ್ತೆ, 8.5, 8.25, 8.4 ಇದೆ ಗೊತ್ತಿಲ್ಲ, ನಂಗೆ ಸರಿ ಜ್ಞಾಪಕ ಎಲ್ಲ ಚೇಂಜ್ ಮಾಡ್ತಾ ಇರ್ತಾ ಇರೋದು. ಸೊ 8.25 ಅನ್ಕೊಂಡು ನಾನು ಲೋಯರ್ ಎಂಡ್ ಅಲ್ಲಿ 8.25% ಅಷ್ಟು ಆನ್ಯುವಲ್ ಚಕ್ರ ಬಡ್ಡಿ ಕೊಡ್ತಾರೆ. ಚಕ್ರ ಬಡ್ಡಿ ಅಂದ್ರೆ ಪ್ರತಿ ತಿಂಗಳು ನೀವು ಆಡ್ ಮಾಡ್ತೀರಾ ದುಡ್ಡನ್ನ. ಸೊ ಪ್ರತಿ ತಿಂಗಳು ನಿಮಗೆ ಆ PF ದುಡ್ಡನ್ನ ಆನ್ಯುವಲಿ ಒಂದು ಪ್ರೋರೇಟಾ ಬೇಸ್ ಅಲ್ಲಿ ನಿಮ್ಗೆ ಆಡ್ ಆಗ್ತಾ ಹೋಗುತ್ತೆ. ಸೊ ಚಕ್ರ ಬಡ್ಡಿ ಆಗ್ತಾ ಹೋಗುತ್ತೆ. ಕ್ಯಾಲ್ಕುಲೇಟರ್ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮಗೆ ಆಡ್ ಆಗ್ತಾ ಹೋಗುತ್ತೆ. ಪ್ಲಸ್ ಗೌರ್ಮೆಂಟ್ ಬ್ಯಾಕ್ಡ್ ಇದು. ಗೌರ್ಮೆಂಟ್ ಬ್ಯಾಕ್ಡ್ ಅಂದ್ರೆ ನಿಮಗೆ FD ಎಷ್ಟು ರಿಸ್ಕ್ ಇದೆಯೋ PF ಕೂಡ ಅಷ್ಟೇ ರಿಸ್ಕ್ ನಿಮಗೆ ಅಲ್ವಾ. ಅಷ್ಟು ಮಾತ್ರ ಅಲ್ಲ, PF ಅಲ್ಲಿ ನಿಮಗೆ ಅಕ್ಯುಮುಲೇಟೆಡ್ ದುಡ್ಡಿನ ನೀವು ಇನ್ಶೂರೆನ್ಸ್ಗಳು ಕೆಲವಿದೆ, ಅದೆಲ್ಲ ವಿಚಾರಿಸಿ ನಿಮಗೆಲ್ಲ ಇದನ್ನೆಲ್ಲ ನೀವು ಎನೇಬಲ್ ಮಾಡ್ಕೋಬೇಕು. ಅದು ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಬ್ರು PF ಎಕ್ಸ್ಪರ್ಟ್ನ ಕರ್ಕೊಂಬಂದು ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡೋಣ ಬೇಕಿದ್ರೆ. ಮಾಡಿದ್ರೆ ನಿಮಗೆ ತುಂಬ PF ಗೊತ್ತಾಗುತ್ತೆ. ಸೊ PF ಇಂದ ನಿಮಗೆ ಇನ್ಶೂರೆನ್ಸ್ ಬರುತ್ತೆ, ಪ್ಲಸ್ PF ಇಂದ ನೀವು ಪೆನ್ಷನ್ ಕೂಡ ತಗೋಬಹುದು ಲಾಸ್ಟಲ್ಲಿ. ಅದಕ್ಕೇನೋ ಸ್ಕೀಮ್ಸ್ಗಳಿದೆ, ನಂಗೆ ಅಷ್ಟು ಕ್ಲಿಯರ್, ನಾನು ಎಕ್ಸ್ಪರ್ಟ್ ಅಲ್ಲ ಅದರಲ್ಲಿ. ಸೊ ನಾನು ಕರ್ಸಿ ಒಬ್ಬರನ್ನ ಅವ್ರ ಕೇಳ್ತೀನಿ ನಾನು. PF ಇಂದ ನೀವು ಕೆಲವು ಪೆನ್ಷನ್ ಕೂಡ ತಗೋಬಹುದು. ನಿಮ್ಮ ಇವಾಗಲಿಂದಾನೇ ನೀವು EPS ಅಂತ ಹೇಳ್ತಾರೆ, ಅದನ್ನ ಮಾಡಿದ್ರೆ ನಿಮಗೆ ಪೆನ್ಷನ್ ಸ್ಕೀಮ್ ಕೂಡ ಬರುವಂತ ಇದೆ. ಸೊ ಹಲವಾರು ನಿಮಗೆ ಅಡ್ವಾಂಟೇಜ್ ಇದೆ. ಪ್ಲಸ್ ಇವಾಗ PF ನಿಮಗೆ ಲಿಕ್ವಿಡಿಟಿಗೋಸ್ಕರ, ಲಿಕ್ವಿಡಿಟಿ ಅಂದ್ರೇನು, ಸಣ್ಣ ದುಡ್ಡು ಡ್ರಾ ಮಾಡ್ಕೋಬೇಕು ಅಂದ್ರೆ ನಿಮಗೆ PF ಅಲ್ಲಿ ವಿಡ್ರಾವಲ್ ತುಂಬಾ ಈಸಿ ಮಾಡಿಬಿಟ್ಟಿದ್ದಾರೆ ಈಗ. PF ನಲ್ಲಿ ವಿಡ್ರಾ ಮಾಡೋದು, ಸೊ ಸಡನ್ ಆಗಿ ನಿಮ್ಗೆ ಬೇಕು ಅಂದ್ರೆ ಅದನ್ನ ವಿಡ್ರಾ ಕೂಡ ಮಾಡ್ಕೋಬಹುದು. ಸೊ ನನ್ನ ಪ್ರಕಾರ PF ಉದ್ದೇಶ ಏನಂದ್ರೆ, ಯಾರ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಜಾಬ್ ಮಾಡ್ತಾ ಇರ್ತೀರಾ, ನಿಮ್ಮ ಕೆಲಸ ಮುಗಿದ ಮೇಲೆ ನಿಮ್ಗೆಲ್ಲರಿಗೂ ಪೆನ್ಷನ್ ಸಿಗಲ್ಲ, ಎಲ್ಲರಿಗೂ ಅಲ್ವಾ. ಸೊ ಎಲ್ಲರಿಗೂ ಪೆನ್ಷನ್ ಸಿಗದೇ ಇರ್ಬೇಕಾದ್ರೆ, ಅಥವಾ ಕೆಲಸನೇ ಹೊಟ್ಟೋಯ್ತು ಅಂತ ಅನ್ಕೊಳ್ಳೋಣ, ರಿಟೈರ್ ಆಯ್ತು ಅಂತ ಅನ್ಕೊಳ್ಳೋಣ, ಆ ಟೈಮಲ್ಲಿ ನಿಮಗೆ ಇದು ಅನ್ಟಚ್ಡ್ ಅನ್ಬಾದರ್ಡ್ ಒಳ್ಳೆ ಒಂದು ಲಂಸಮ್ ದುಡ್ಡು ಬರ್ತಾ ಇರುತ್ತೆ. ಸೊ ನನ್ನ ಸಜೆಷನ್ PF ಅಂತ ಇದೆ ಅಂತಾನೆ ಮರ್ತ್ಬಿಡಿ. ಯಾಕಂದ್ರೆ ಫೈನಾನ್ಷಿಯಲಿ ಒಳ್ಳೆ ಇನ್ಸ್ಟ್ರೂಮೆಂಟ್, ಒಳ್ಳೆ ರಿಟರ್ನ್ಸ್ ಕೊಡುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕಾಂಪೌಂಡಿಂಗ್ ಕೊಡುತ್ತೆ, ಸೇಫ್ಟಿ ಇದೆ, ಫ್ಲೆಕ್ಸಿಬಿಲಿಟಿ ಇದೆ, ಲಿಕ್ವಿಡಿಟಿ ಇದೆ, ಪ್ರತಿಯೊಂದು ಇರೋದ್ರಿಂದ PF ಇಸ್ ನೋ ಬ್ರೈನರ್. ಅದನ್ನ ನೀವು ಜಾಸ್ತಿ ಆಕ್ಚುಲಿ ಯಾರು ಗೊತ್ತಿಲ್ಲ, ನೀವೆಲ್ಲರೂ ಏನ್ ಮಾಡ್ಬೇಕಂದ್ರೆ VPF ಅಂತ ಇದೆ, ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಂತ. ನನ್ನ ಸಜೆಷನ್ ನಿಮ್ಗೆ ಅಕಸ್ಮಾತ್ ಕೊಡಕ್ಕಾದ್ರೆ, ನಿಮ್ಮಲ್ಲಿ ಲಿಕ್ವಿಡ್ ಫಂಡ್ಗಳು ಹಾಕ್ತಾ ಇರ್ತಾರಲ್ಲ, ಲಿಕ್ವಿಡ್ ಫಂಡ್ ಹಾಕ್ಬೇಕಲ್ಲ ನಿಮ್ಮ ಪೋರ್ಟ್ಫೋಲಿಯೋ. ಲಿಕ್ವಿಡ್ ಅಂದ್ರೆ ಕೆಲವು ಕಡೆ ದುಡ್ಡು ಸೇವ್ ಮಾಡಕ್ಕೆ ಇಟ್ಕೋಬೇಕು. ಸೊ ಲಿಕ್ವಿಡ್ ಫಂಡ್ ಅಲ್ಲಿ ನಿಮ್ಗೆ ಅಕಸ್ಮಾತ್ ಕೆಪಾಸಿಟಿ ಇದ್ರೆ, ನಿಮ್ಗೆ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರೆ VPF ಕೂಡ ಹಾಕಿ. VPF ಅಂದ್ರೆ ನೀವು ಕಂಪನಿ ಒಂದಷ್ಟು ದುಡ್ಡು ಕೊಡುತ್ತೆ, ನಿಮ್ಮ ಸಂಬಳದಿಂದ ಸ್ವಲ್ಪ ಕಟ್ ಮಾಡ್ತಾ ಇರ್ತಾರೆ, ಇದೆರಡು PF ಅಂತ ಹೇಳ್ತಾರಲ್ವಾ. ಜೊತೆಗೆ ನೀವು ಒಂದಷ್ಟು ಆಡ್ ಮಾಡ್ತೀರಾ ಅದಕ್ಕೆ. ಇದಕ್ಕೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್, ATC ಟ್ಯಾಕ್ಸ್ ಬೆನಿಫಿಟ್ ಇದೆ, ಮುಂದೆ ನೀವು ಅದೆಲ್ಲ ಕೆಲಸಗಳು ಇದೆ, ಬೇರೆ ಬೇರೆ ಬೆನಿಫಿಟ್ಗಳು ಸಿಗುತ್ತೆ. ಸೊ ಹಾಗಾಗಿ ನಿಮಗೆ PF ಇಸ್ ನೋ ಬ್ರೈನರ್. ಸ್ಟಾಕ್ ಮಾರ್ಕೆಟ್ ಇಸ್ ಅ ಹೈ ರಿಸ್ಕ್ ಹೈ ರಿವಾರ್ಡ್. ಸೊ ನೀವು ಅಂತ ಒಳ್ಳೆ PFನ ವಿಡ್ರಾ ಮಾಡಿ ಸ್ಟಾಕ್ ಮಾರ್ಕೆಟ್ ಹಾಕೋದು ನನ್ನ ಪ್ರಕಾರ ಅದು ದಡ್ತನ ಅನ್ಸುತ್ತೆ. ಇಟ್ ಮೇ ಲುಕ್ ನೈಸ್, ಅಯ್ಯೋ ಸ್ಟಾಕ್ ಮಾರ್ಕೆಟ್ ಇಷ್ಟೊಂದು ಕರೆಕ್ಷನ್ ಆಗೋಯ್ತು, ಅಕಸ್ಮಾತ್ ನಾನು PF ಅಲ್ಲಿ 10 ಲಕ್ಷ ಇದ್ದು ಅದನ್ನ ಸ್ಟಾಕ್ ಮಾರ್ಕೆಟ್ ಹಾಕಿ 10 ಲಕ್ಷ ಇಲ್ಲಿನ ಒಳ್ಳೆ ರ್ಯಾಲಿ ಬಂದ್ರೆ 15 ಲಕ್ಷ ಆಗ್ಬೋದಲ್ಲ, 18 ಲಕ್ಷ ಆಗ್ಬೋದಲ್ಲ ಅಂತ ನೀವು ಯೋಚನೆ ಇರ್ಬೋದು. ಖಂಡಿತ ಆಗೋ ಚಾನ್ಸ್ ಇರೋ ಯಾಕಾಗಲ್ಲ, ಆಗ್ಬೋದು. ಆದರೆ ಆ 10 ಲಕ್ಷ 5 ಲಕ್ಷನೂ ಆಗ್ಬೋದು. ಸ್ಟಾಕ್ ಮಾರ್ಕೆಟ್ ಇನ್ನೂ ಬಿಡ್ಬೋದು, ಯಾರಿಗೆ ಗೊತ್ತು. ಸ್ಟಾಕ್ ಮಾರ್ಕೆಟ್ ಇನ್ನೂ ಬಿದ್ದರೆ ನಿಮ್ಮ 10 ಲಕ್ಷ 5 ಲಕ್ಷ ಆಗುತ್ತೆ. ಅದೇ PF ಅಲ್ಲೇ ಉಳ್ಕೊಂಡಿದ್ರೆ ಆ 10 ಲಕ್ಷ ಮುಂದಿನ ವರ್ಷಕ್ಕೆ 10,80,000 ಆಗುತ್ತೆ, ಮರಿಬೇಡಿ. 8% ಆನ್ಯುವಲ್ ಕೊಡ್ತಾರೆ, 10 ಲಕ್ಷ 80,000 ಜಾಸ್ತಿ ಬರುತ್ತೆ ನಿಮಗೆ. ಅದನ್ನ ಹಂಗೆ ಬಿಟ್ರೆ ಅದ್ರ ಮುಂದಿನ ವರ್ಷ ನಿಮಗೆ ಇನ್ನೂ ಜಾಸ್ತಿ 10,80,000 ಚಕ್ರ ಬಡ್ಡಿ ಬರ್ತಾ ಇರುತ್ತೆ ನಿಮಗೆ. ಸೊ ಇದು ಸ್ಲೋ ಆಗಿ ನಿಮ್ಗೆ ಗ್ರೋ ಆಗ್ತಾ ಇರುತ್ತೆ. ನಿಮ್ಮೊಂದು ಬೇಸಿಸ್, ಒಂದು ಫಂಡಮೆಂಟಲಿ ಒಂದು ಫೌಂಡೇಶನ್ ಇದ್ದಂಗೆ ಇರುತ್ತೆ PF ನಿಮಗೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ನಾ ಅಗೇನ್ ರಿಪೀಟ್ ಮಾಡ್ತಾ ಇರ್ತೀನಿ, ಟ್ರೇಡಿಂಗ್ ಅನ್ನೋದು ವೆರಿ ರಿಸ್ಕಿ ಬಿಸ್ನೆಸ್, ಬಟ್ ರಿವಾರ್ಡಿಂಗ್ ಕೂಡ ವೆರಿ ಹೈ ಟ್ರೇಡಿಂಗ್ ಅಲ್ಲಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ ಹೈ ರಿಸ್ಕ್ ಹೈ. ನೋಡಿ, ನೀವು ಈವನ್ ನೀವು ವೆರಿ ಸ್ಟೇಬಲ್ ಕಂಪನಿಗಳು ಹಾಕಿದ್ರು ಅವು ಬೀಳುತ್ತೆ ಅಲ್ವಾ. ಸ್ಟೇಬಲ್ ಕಂಪನಿ ಹಾಕಿ ಅದು ಬೀಳ್ತಾ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಇಸ್ ಅ ಲಾಂಗ್ ಟರ್ಮ್ ಗೇಮ್, ಇನ್ವೆಸ್ಟ್ಮೆಂಟ್ ಇಸ್ ಅ ಲಾಂಗ್ ಟರ್ಮ್ ಗೇಮ್. ಮಧ್ಯದಲ್ಲಿ ದುಡ್ಡುಗಳು ತಗೋಬೇಕು ಅಂದಾಗ ಸ್ಟಾಕ್ ಮಾರ್ಕೆಟ್ನ ನಂಬಿಕೊಂಡು ನೀವು ಜೀವನ ಮಾಡೋಕ್ಕಾಗಲ್ಲ. ಇನ್ವೆಸ್ಟ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಹಾಗೆ ನಾನು ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ನಿಮ್ಮ ಹಾರಿಜಾನ್ ಲಾಂಗ್ ಟರ್ಮ್ ಇಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ವೆರಿ ರಿಸ್ಕಿ. ಯಾಕಂದ್ರೆ ದುಡ್ಡು ಹಾಕಿರ್ತೀರಾ, 2 ವರ್ಷದಲ್ಲಿ ದುಡ್ಡು ತೊಗೊಂಡ್ಬಿಡ್ತೀನಿ ಅನ್ಕೊತಿರ್ತೀರಾ, ಅಲ್ಲಿ ಹೋದ ವರ್ಷ ಅಷ್ಟು ದುಡ್ಡು ಬಂತು, ಈ ವರ್ಷನೂ ಅಷ್ಟೇ ಬರುತ್ತೆ ಅನ್ಕೊಳಕ್ ಆಗಲ್ಲ ನಿಮಗೆ ಅಲ್ವಾ. ಬಿದ್ಬಿಟ್ರೆ ಏನು ಮಾಡ್ತೀರಾ, ನಿಮ್ಗೆ ದುಡ್ಡು ಬೇಕಾದ್ರೆ ದುಡ್ಡು ಇರಲ್ಲ. ಅವಾಗ ಏನು ಮಾಡಬೇಕು, ಲಾಸ್ ಬುಕ್ ಮಾಡ್ಕೊಂಡು ಅಥವಾ ಒಳ್ಳೊಳ್ಳೆ ಸ್ಟಾಕಲ್ಲಿ ರುಪಿ ಕಾಸ್ಟ್ ಆವ್ರೇಜಿಂಗ್ ಮಾಡೋಕೆ ಆಪರ್ಚುನಿಟಿ ಸಿಗದೇನೆ, ಆವ್ರೇಜಿಂಗ್ ಮಾಡೋಕೆ ಆಪರ್ಚುನಿಟಿ ಸಿಗದೇನೆ ನೀವು ಲಾಸ್ನ ಬುಕ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನನ್ನ ಒಂದು ಇದು PF ಮುರಿದು ಖಂಡಿತವಾಗ್ಲೂ ನಾವು ಹಾಕಬಾರ್ದು ಅಂತ ಒಂದು ಭಾವನೆ. ಎರಡನೇದು, ಲೋನ್ ಮಾಡಂತೂ ಖಂಡಿತವಾಗ್ಲೂ ಹಾಕಬೇಡಿ. ಸ್ಟಾಕ್ ಮಾರ್ಕೆಟ್ ಲೋನ್ ನೋಡಿ, ಅಗೇನ್ ನಂಗೆಲ್ಲ ಬೈಬೋದು ಅಷ್ಟೇ, ಅಕಸ್ಮಾತ್ ಮಾರ್ಕೆಟ್ನಿಂದ ಮೇಲೆ ಹೊಟ್ಟೋದ್ರೆ ಈ ಪಾಯಿಂಟಿಂದ ನೋಡಿ ಸಾರ್ ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಕೆಳಗೆ ಹೋಗೋ ಚಾನ್ಸ್ ಇರೋದ್ರಿಂದ ದಯವಿಟ್ಟು ಈ ಕೆಲಸ ಮಾಡಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಇಸ್ ವೆಲ್ತ್ ಕ್ರಿಯೇಷನ್ಗೋಸ್ಕರ ಇನ್ವೆಸ್ಟ್ಮೆಂಟ್ನ ಯೋಚನೆ ಮಾಡಿ. PF ಅಂತೂ ಮುಟ್ಟಕ್ಕೆ ಹೋಗಬೇಡಿ. PF ನಂಗೆ ಗೊತ್ತಿಲ್ಲ, ನಂದಲ್ಲ ಅಂತ ಬಿಟ್ಬಿಡಿ ಅದನ್ನು. ಅವಾಗ ನೀವು ನಂಗೆ ಥ್ಯಾಂಕ್ಸ್ ಹೇಳ್ತೀರಾ ಆಫ್ಟರ್ 10-15 ಇಯರ್ಸ್. ಓಕೆ, ಒಂದೇ ಒಂದು ಸ್ಕ್ರೀನ್ ಶೇರ್ ಮಾಡಿ, ಒಂದೇ ಒಂದು ಇದು ತೋರಿಸ್ತೀನಿ ನಿಮಗೆ, ಕ್ಯಾಲ್ಕುಲೇಟರ್.
ನೋಡಿ ಈ ಕ್ಯಾಲ್ಕುಲೇಟರ್ಲಿ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಇಲ್ಲಿ ಮ್ಯಾಜಿಕ್ ಏನಂದ್ರೆ, ಫಾರ್ ಎಕ್ಸಾಂಪಲ್ 10 ತಿಂಗಳಿಗೆ ನಿಮ್ಮ ಪಿ ಎಫ್, ವಿ ಪಿ ಎಫ್ ಮತ್ತು ನಿಮ್ಮ ಕಂಪನಿ ಕಾಂಟ್ರಿಬ್ಯೂಷನ್ ಎಲ್ಲ ಸೇರಿ 10,000 ರೂಪಾಯಿ ಹೋಗುತ್ತೆ ಅನ್ಕೊಳ್ಳೋಣ. ನಿಮ್ಮ 8.25% ನಿಮ್ಮ ಆನ್ಯುವಲ್ ರಿಟರ್ನ್ ಅನ್ಕೊಳ್ಳೋಣ. ನಿಮ್ಮ ಪ್ರಾಬ್ಲಿ ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಪ್ರಾಬ್ಲಿ ಒಂದು ಓಕೆ, ಇದು ನೋಡಿ ಎ ಇಂದ ಜನರೇಟ್ ಮಾಡೋಂತಹ ಒಂದು ಟೂಲ್ ಇದು. ಇದರಲ್ಲಿ ನೋಡಿ ಇಲ್ಲಿ ನಾನು 8.25% ರಿಟರ್ನ್ ಬರ್ತಾ ಇದೆ. 10 ತೋರಿಸ್ಬಿಡ್ತೀನಿ. 10 ವರ್ಷ ನೀವು ಮಾಡಿದೆ ಅನ್ಕೊಳ್ಳೋಣ. 10 ವರ್ಷ ನೀವು ಮಾಡಿದಾಗಲೂ ನೀವು 10 ಇಯರ್ಸ್ ನೀವು 10,000 ರೂಪೀಸ್ ನೀವು ಕಟ್ಕೊಂಡು ಹೋದ್ರೆ ನಿಮಗೆ ನೋಡಿ ಪ್ರತಿ ತಿಂಗಳು ನಿಮ್ಗೆ ಇಲ್ಲಿ 10,000 ರೂಪಾಯಿ ಕಟ್ಟಿರ್ತೀರಾ. 10,069 ರೂಪಾಯಿ ನಿಮಗೆ ಬಡ್ಡಿ ಬಂತು. ಮುಂದಿನ ತಿಂಗಳು ಮತ್ತೆ 10,000 ರೂಪಾಯಿ ಕಟ್ತೀರಾ. 20,000 ರೂಪಾಯಿ ಆಯ್ತು, ಪ್ಲಸ್ ಹೋದ ತಿಂಗಳ 69 ರೂಪಾಯಿ ಬಡ್ಡಿ. ಅದಕ್ಕೆ 8.25% ಪ್ರೋರೇಟ್ ಆಗ್ತಾರೆ. 138 ರೂಪೀಸ್ ಬಂತು. ಅದಕ್ಕೆ ನೆಕ್ಸ್ಟ್ 30,207. ಈ ತರ ಆಗಿ ಚಕ್ರ ಬಡ್ಡಿಗಳು ಆಗಿ 10 ವರ್ಷ ಆದಮೇಲೆ ನಿಮಗೆ ಒಂದು ಸೂಪರ್ ಡೂಪರ್ ಒಂದು ಅಕ್ಯುಮುಲೇಷನ್ ಆಗಿರುತ್ತೆ. ಅದಾದ ಮೇಲೆ 18 ಲಕ್ಷ ಆಗಿರುತ್ತೆ ಅನ್ಕೊಳ್ಳೋಣ. 10 ವರ್ಷ ಆದಮೇಲೆ ಆ 18 ಲಕ್ಷಗಳು ನಿಮ್ಮ ಹತ್ರ ಏನೋ ಒಂದು ಅಕ್ಯುಮುಲೇಷನ್ ಆಗಿದೆ. ಆ 18 ಲಕ್ಷ ಹಂಗೆ ಉಳ್ಕೊಂಡು ತಿಂಗಳ ನೀವು 12,754 ರೂಪಾಯಿ ನೀವು ವಿಡ್ರಾ ಮಾಡ್ಕೊಂಡು ಹೋದ್ರೆ ಎಲ್ಲಿ ತನಕ ಲೈಫ್ ಲಾಂಗ್ ನಿಮ್ಮ ಲೈಫಲ್ಲ, ನೆಕ್ಸ್ಟ್ ಲೈಫ್ ನಿಮ್ಮ ಮಗು ವಿಡ್ರಾ ಮಾಡ್ಕೊಂಡೇ ಹೋಗ್ಬೋದು. ಬೇರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು 8.25% ಯಾರು ಕಾರ್ಪೊರೇಟ್ ಬಾಂಡ್ ಕೊಡ್ತಾರೆ, ಯಾವ ಬಾಂಡ್ಗಳು ಬೇಕಾದ್ರೆ ಕೊಡ್ತಾರೆ. ಸೊ ಆ ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ನಿಮಗೆ ಪ್ರತಿ ತಿಂಗಳು ನೀವು 12,750 ರೂಪಾಯಿ ನೀವು ನಿಮ್ಮ ಲೈಫ್, ಮುಂದಿನ ಲೈಫ್, ನೆಕ್ಸ್ಟ್ ಜನರೇಷನ್ ಅವರೆಲ್ಲ ವಿಡ್ರಾ ಮಾಡ್ಕೊಂಡು ಲೈಫ್ ಲಾಂಗ್ ವಿಡ್ರಾ ಮಾಡ್ಕೊಂಡು ಹೋದ್ರು ನಿಮ್ಮ 18 ಲಕ್ಷ ರೂಪಾಯಿ ಖರ್ಚಾಗಲ್ಲ. 18 ಲಕ್ಷ ರೂಪಾಯಿ ಹಂಗೆ ಇರುತ್ತೆ. 18 ಲಕ್ಷ ರೂಪಾಯಿ ಹಂಗೆ ಇಟ್ಟು ಬೇಕಿದ್ರೆ ನಾವು ತಿಂಗಳ ವಿಡ್ರಾ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ? ಸೊ ಅಂದ್ರೆ ನೀವು ಪಿ ಎಫ್ 10 ವರ್ಷಕ್ಕೆ ರಿಟೈರ್ ಆಗ್ತೀರಾ ಅಂತ ಅನ್ಕೊಂಡ್ರೆ, ಈಗ ನಿಮ್ಗೆ ಆಲ್ರೆಡಿ 48 ಇಯರ್ಸ್ ಆಗಿದೆ, ಇನ್ 10 ಇಯರ್ಸ್ ರಿಟೈರ್ ಆಗ್ತೀರಾ ಅಂದ್ಕೊಂಡ್ರೆ ಅಕಸ್ಮಾತ್ ಬರೀ 18 ಲಕ್ಷ ರೂಪಾಯಿನೇ ನಿಮ್ಗೆ ಅಕ್ಯುಮುಲೇಷನ್ ಆಗಿದ್ರೆ ನೀವು ಇಷ್ಟು ನಾವು ಇದನ್ನ ನಾವು ಕ್ರೋಢೀಕರಣ ಮಾಡ್ಕೋಬಹುದು. ಎಂಥ ಬ್ಯೂಟಿ ಅಲ್ವಾ ಇದು. ನೋಡಿ ಇದನ್ನ ನೀವು ಇನ್ಕ್ರೀಸ್ ಮಾಡ್ಬೋದು. ಅದು 10,000 ಅಕಸ್ಮಾತ್ ಏನಾದ್ರು ನೀವು ಜಾಸ್ತಿ ಸ್ಯಾಲರಿ ಬ್ರಾಕೆಟ್ ಇದ್ರೆ, ಅಕಸ್ಮಾತ್ ಏನಾದ್ರು ನಿಮಗೆ ವಿ ಪಿ ಎಫ್ ಅಲ್ಲಿ ಹಾಕಿ 20,000 ಮಾಡೋಕ್ಕಾದ್ರೆ ನಿಮಗೆ ನೋಡಿ ಇದೇ 8.25% ಆಫ್ಟರ್ 10 ಇಯರ್ಸ್ ನೀವು 25,000 ರೂಪಾಯಿ ವಿಡ್ರಾ ಮಾಡ್ಕೊಂಡು ಹೋಗ್ಬೋದು ಪ್ರತಿ ತಿಂಗಳು. ಅನ್ಲಿಮಿಟೆಡ್ ಟೈಮ್. ನಿಮ್ಮ ಒಟ್ಟು ದುಡ್ಡು ಇನ್ವೆಸ್ಟ್ ಮಾಡಿರೋದು ಹಂಗೆ ಇರುತ್ತೆ. 37 ಲಕ್ಷ ಹಂಗೆ ಇರುತ್ತೆ. ಅದು ಖರ್ಚೇ ಆಗಲ್ಲ ನಿಮಗೆ. ಖರ್ಚು ಆಗದೇನೆ ಇಲ್ಲಿಂದ ವಿಡ್ರಾ ಮಾಡ್ಕೊಂಡು ನೀವು 8.25 ಕಾರ್ಪೊರೇಟ್ ಬಾಂಡ್ಗಳು ಹಾಕೊಂಡ್ರು ತಿಂಗಳ ನೀವು ಇಷ್ಟೊಂದು ನೀವು ದುಡ್ಡನ್ನ ನೀವು ವಿಡ್ರಾ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ನಿಮ್ಗೆ ಬರ್ತಾ ಇರ್ತಾರೆ. ಇದರಲ್ಲಿ ನೀವು ಆಟಾಡ್ಬೋದು 10 ಇಯರ್ಸ್ ಬದಲು 20 ಇಯರ್ಸ್ ಹಾಕೊಂಡು. ಈ ಕ್ಯಾಲ್ಕುಲೇಟರ್ ಬೇಕು ಅಂದರೆ ಹೇಳಿ, ನಾನು ಎಲ್ಲರೂ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಇದನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ಎಲ್ಲರೂ ಒಂದು ಕಡೆ ನೀವು ಇದ್ರ ಆಟಾಡ್ಬೋದು. ನೀವು 10 ಇಯರ್ಸ್ ಬದಲು 20 ಇಯರ್ಸ್ ಹಾಕೊಂಡು ಆ ಥರ ನಾವು ಮಾಡ್ಕೊಂಡು ಹೆಂಗೆ ಮಾಡೋದು. ನಾನು ರಿಟೈರ್ಮೆಂಟ್ ಈಗ ಹೊಸಬ್ರು ಹುಡುಗರು ಇರ್ತೀರಾ ನೀವೆಲ್ಲ, ಆಯ್ತಾ? ಹೊಸಬ್ರು ಹುಡುಗರು ಅಂದರೆ ಈಗ ತಾನು ಜಾಬ್ ಇರ್ತಾರೆ. 25 ವರ್ಷ ಅಂದರೆ ನಿಮಗೆ ರಿಟೈರ್ ಹಾಕಿ ಇನ್ನು 33 ವರ್ಷ ಇದೆ. 33 ಇಯರ್ಸ್ ತಿಂಗಳ ನೀವು ಒಂದು 5,000 ಹಾಕಿ ಪರವಾಗಿಲ್ಲ ಸಾಕು. ಪಿ ಎಫ್ ಅಲ್ಲಿ ವಿ ಪಿ ಎಫ್, ಪಿ ಎಫ್, ಕಂಪನಿ ಕಾಂಟ್ರಿಬ್ಯೂಷನ್ ಎಲ್ಲ ಸೇರ್ಕೊಂಡು ನಿಮಗೆ ರಿಟೈರ್ ಆಗೋ ಟೈಮಲ್ಲಿ ತುಂಬ ದೊಡ್ಡ ಮೊತ್ತ ಬರೀ SWP ಅಲ್ಲಿ ಮಾಡ್ಕೊಂಡು, ಅಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾ ಪ್ಲಾನ್ ಮಾಡ್ಕೊಂಡು ನೀವು ನಿಮಗೆ ರಿಟೈರ್ಮೆಂಟಲ್ಲಿ ನಿಮ್ಗೊಂದು ಪೆನ್ಷನ್ ತರನೂ ಬರ್ತಾ ಹೋಗುತ್ತಿದ್ದು ಅಲ್ವಾ? ಸೊ ಇದ್ರ ಬಗ್ಗೆ ಡೀಟೇಲ್ ಆಗಬೇಕು ಅಂದರೆ ನಾನು ಮಾಡ್ತೀನಿ ಕೆಲಸ. SWP ಹೆಂಗೆ ಮಾಡಬೇಕು, ಯಾವ ಥರ ಬಿಲ್ಡ್ ಮಾಡ್ಬೋದು, ಏನು ಥರ ಮಾಡ್ಬೋದು ಡೀಟೇಲ್ ಹೇಳ್ತೀನಿ. ಸುಮ್ಮನೆ ನಿಮಗೊಂದು ಇಂಡಿಕೇಶನ್ ಕೊಡ್ತಾ ಇದೀನಿ ನಾವು ಯಾವ ರೀತಿ ಮಾಡಬಹುದು ಅಂತ. ಸೊ ಪಿ ಎಫ್ ಇಸ್ ಅನ್ ಅಮೇಝಿಂಗ್ ಇನ್ಸ್ಟ್ರೂಮೆಂಟ್, ಆಯ್ತಾ? ದಯವಿಟ್ಟು ಪಿ ಎಫ್ ದುಡ್ಡನ್ನ ಮರ್ತುಬಿಡಿ. ಆಯ್ತಾ? ಅದ್ರಲ್ಲಿ ಬೇಕಾದ್ರೆ ಜಾಸ್ತಿ ವಿ ಪಿ ಎಫ್ ಹಾಕಿ ಅದನ್ನು ಇನ್ವೆಸ್ಟ್ ಮಾಡಿ. ಅದು ಬ್ಯೂಟಿಫುಲ್ ಆಗಿ ನಿಮ್ಗೆ ಅದು ಲಾಂಗ್ ಟರ್ಮಲ್ಲಿ ಗೌರ್ಮೆಂಟ್ ಬ್ಯಾಕಿಂಗ್ ಕೂಡ ಇರೋದ್ರಿಂದ, ನಿಮಗೆ ಸೇಫ್ಟಿ ಕೂಡ ಇರೋದ್ರಿಂದ, ರಿಸ್ಕ್ ಕೂಡ ಕಮ್ಮಿ ಇರೋದ್ರಿಂದ ಇಟ್ಸ್ ಅನ್ ಅಮೇಝಿಂಗ್ ಇನ್ಸ್ಟ್ರೂಮೆಂಟ್. ಸ್ಟಾಕ್ ಮಾರ್ಕೆಟ್ಗೆ ನೀವು ಹೆಂಗೆ ಮಾಡ್ತೀರಾ ಗೊತ್ತಿಲ್ಲ ನನಗೆ. ರುಪಿ ಕಾಸ್ಟ್ ಆವರೇಜ್ ಮಾಡ್ಬೇಕಾದ್ರೆ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಅತಿ ಆಸೆ ಪಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಇಷ್ಟು ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಈ ಥರ ವಿಡಿಯೋಗಳು ಜಾಸ್ತಿ ಬೇಕು ಅಂತ ದಯವಿಟ್ಟು ಕೇಳಿ, ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಬೈ.